ಕರ್ನಾಟಕದ ರಾಜಕಾರಣ ಒಂದು ಮಹತ್ತರ ಹಂತಕ್ಕೆ ಬಂದಿದೆ. ಮೇ ತಿಂಗಳು ಏನಿದೆ, ಮೇ ತಿಂಗಳಿನಲ್ಲಿ ಭಾರೀ ಬದಲಾವಣೆ ಆಗುತ್ತೆ ಅಂತ ಮಾತನಾಡುವವರಿದ್ದಾರೆ. ಒಂದು ಕಡೆ ಸೆಡ್ಡು ಹೊಡೆದ ನಿಂತಹ ಸಿದ್ದರಾಮಯ್ಯ ಮತ್ತು ಅಹಿಂದ ಸಮುದಾಯ, ಇನ್ನೊಂದು ಕಡೆ ಸೆಡ್ಡು ಹೊಡೆದು ನಿಂತಹ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು. ಶಾಸಕರಲ್ಲೇ ಕೂಡ ಒಂದು ಬಹಳ ಸ್ಪಷ್ಟವಾದ ಡಿವೈಡ್ ಕಾಣ್ತಾ ಇದೆ. ಎಲ್ಲರೂ ಕೂಡ ದೆಹಲಿ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರರು ಹೋಗಿ ಬಂದರೆ ತಕ್ಷಣ ಸಿದ್ದರಾಮಯ್ಯನವರ ಬೆಂಬಲಿಗರು ಏನಿದ್ದಾರೆ ಅವರು ಕೂಡ ದೆಹಲಿ ಪ್ರವಾಸವನ್ನು ಮಾಡ್ತಾಯಿದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪನವರು ದೆಹಲಿಗೆ ಹೋಗಿ ಬಂದಿದ್ದಾರೆ. ಅಲ್ಲಿ ಒಂದು ಸಿದ್ದರಾಮಯ್ಯನ ಪರವಾಗಿ ಒಂದು ಲಾಬಿಯನ್ನು ಮಾಡ್ತಾ ಇದ್ದರೆ ಅವರೊಂದು ಆಪ್ಷನನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಮೇಶ್ವರ್ ಅವರು ಹಿರಿಯ ನಾಯಕರು, ನಮ್ಮ ಪಾರ್ಟಿಯಲ್ಲಿ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಸೀನಿಯರ್ ಇದ್ದಾರೆ, ಅರ್ಹರಿದ್ದಾರೆ. ಈ ಸಮುದಾಯಕ್ಕೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳ್ತದೆ, ತಪ್ಪೇನಿಲ್ಲ. ಅದೇನು ಅಂದರೆ, ನೀವು ಸಿದ್ದರಾಮಯ್ಯನವ್ರನ್ನ ಬದಲಿಸಿದರೆ ಅಹಿಂದದವರನ್ನೇ ಮುಖ್ಯಮಂತ್ರಿಯನ್ನು ಮಾಡಬೇಕು. ಅದರ ಅರ್ಥ ಏನು? ಡಿ ಕೆ ಶಿವಕುಮಾರ್ ಅವರನ್ನು ಮಾಡುವಂತಿಲ್ಲ. ಈ ಮಾತನ್ನು ಅವರು ಹೇಳುವ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಡಿ ಕೆ ಶಿವಕುಮಾರ್ ಅವರನ್ನು ಮಾಡುವುದಕ್ಕೆ ಹೋದರೆ ಅಹಿಂದ ಸಮುದಾಯ ಏನಿದೆ ಅದು ತನ್ನದೇ ಆದ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅಂತ. ಹಾಗಿದ್ದರೆ ಏನದು ತನ್ನದೇ ಆದ ತೀರ್ಮಾನ ಅಂದರೆ ಏನು ತೆಗೆದುಕೊಳ್ಬೋದು? ಇದು ಕುತೂಹಲಕರವಾದ. ಇದರ ಬೇರುಗಳನ್ನು ಹುಡುಕ್ತಾ ಹೋಗ್ಬೋದು. ಅಂದರೆ ಅಹಿಂದ ಸಮುದಾಯ ಏನಿದೆ, ಅಹಿಂದ ರಾಜಕಾರಣ ಏನಿದೆ ಅದು ಇವತ್ತು ಗರಿಗೆದರಿ ನಿಂತಿದೆ. ಸೊ ಹಾಗಾಗಿ ಅಹಿಂದ ಅನ್ನುವ ಈ ಕಾನ್ಸೆಪ್ಟ್ ಹುಟ್ಟು ಹಾಕದಂತಹ ಅಥವಾ ಅದನ್ನು ಸ್ವಲ್ಪ ಮಟ್ಟಿಗೆ ಆರ್ಗನೈಸ್ ಮಾಡಿದಂಥ ಸಿದ್ದರಾಮಯ್ಯನವರನ್ನು ಬದಲಿಸುವುದು ಅಷ್ಟು ಸುಲಭನ? ಹಾಗಿದ್ದರೆ ಏನು ಮಾಡುತ್ತೆ ಅಹಿಂದ? ಈಗಾಗಲೇ ಅಹಿಂದದವರು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾನೇ ಇದ್ದಾರೆ. ಗೊತ್ತಿರ್ಬೋದು, 2 ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗೋದಕ್ಕಿಂತ ಮೊದಲು ಹುಬ್ಬಳ್ಳಿಯಲ್ಲಿ ಒಂದು ಅಹಿಂದ ವಿಚಾರ ಸಂಕಿರಣವನ್ನು ಮಾಡಿದರು. ಅದಾದಮೇಲೆ ಕರ್ನಾಟಕದ ಎಲ್ಲ ವಲಯಗಳಲ್ಲಿ ಅಹಿಂದ ವಿಚಾರ ಸಂಕಿರಣವನ್ನು ನಡೆಸೋದಕ್ಕೆ, ಸಮಾವೇಶಗಳನ್ನು ನಡೆಸೋದಕ್ಕೆ ಸತೀಶ್ ಜಾರಕಿಹೊಳಿ ಯೋಜನೆಯನ್ನು ರೂಪಿಸಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆ ಕೊಡಬೇಕು. ಈ ಮೂಲಕ ಅಹಿಂದ ಶಕ್ತಿಯನ್ನು ಕಾಂಗ್ರೆಸ್ಸಿಗೆ ತೋರಿಸುವ ಯತ್ನ ಆಗಿದೆ. ಈಗಾಗಲೇ ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದಿಟ್ಟಿರುವಂತಹ ಕೆಲವು ವಿಷಯಗಳು ಏನಿವೆ ಅಂತಂದರೆ ಅದು ಭಾಳ ಕುತೂಹಲಕರವಾದ್ದು. ಒಂದೊಮ್ಮೆ ತಾವು ನಾಯಕತ್ವವನ್ನು ಬದಲಿಸುವುದಿದ್ದರೆ ನಮಗೆ ಅಹಿಂದದವರಿಗೆ ಏನು ಮಾಡ್ತೀವಿ, ನಮ್ಮ ಸ್ಥಾನಮಾನ ಏನು? ಇದು ಒಂದು ಸರಳವಾದ ಪ್ರಶ್ನೆ ಮಾತ್ರ ಅಲ್ಲ, ಸರಳ ಪ್ರಶ್ನೆ ಅಲ್ಲವೇ ಅಲ್ಲ. ಅದು ನಮಗೇನು ಮಾಡ್ತೀರಿ ಹೇಳಿ, ಇಲ್ಲದಿದ್ದರೆ ನಮಗೇನು ಮಾಡಬೇಕು ಅಂತ ಗೊತ್ತು ಅನ್ನುವ ಸಂದೇಶ. ಇದು ಇಡೀ ಪರಿಸ್ಥಿತಿಯನ್ನು ಇನ್ನೊಂದು ರೀತಿ ಕ್ಲಿಷ್ಟಕರಗೊಳಿಸಿದೆ. ಅದರ ಜೊತೆಗೆ ಈಗ ಸಿದ್ದರಾಮಯ್ಯನವರ ಬೆಂಬಲಿಗರಲ್ಲಿ ಹಲವರಿದ್ದಾರೆ. ತಮಗೆ ನೆನಪಿರ್ಬೋದು, ಕೆಲವು ದಿನಗಳ ಹಿಂದೆ ಹಿರಿಯ ಶಾಸಕರುಗಳು 4 ಬಾರಿ 5 ಬಾರಿ ಗೆದ್ದವರು ಹೋಗಿದ್ದು ಸಂಪುಟ ವಿಸ್ತರಣೆ ಏನಿದೆ, ಸಂಪುಟ ವಿಸ್ತರಣೆಯನ್ನು ಮಾಡಿ ಅಂತ ಹೇಳೋದಕ್ಕೆ ಖರ್ಗೆ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿ ಬಂದಿದ್ದು. ಸೊ ಈಗ ಅವರು 2ನೇ ಬಾರಿ ದೆಹಲಿಗೆ ವಿಮಾನ ಏರುವ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣುತ್ತೆ. ಅದರಲ್ಲಿ ಸುಮಾರು 40 ಶಾಸಕರುಗಳು ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇವರೆಲ್ಲ ಇಂಡೈರೆಕ್ಟ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು. ಅಶೋಕ್ ಪಟ್ಟಣ್ ಅವರ ನೇತೃತ್ವ. ಅಶೋಕ್ ಪಟ್ಟಣ್ ಅವರು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ನೆರಳು ಇದ್ದಂತೆ. ಸೊ ಆದ್ದರಿಂದ ಈ ಗುಂಪು ಏನಿದೆ, ಈ ಗುಂಪು ಭಾಳ ಸ್ಪಷ್ಟವಾಗಿ ಹೈಕಮಾಂಡ್ ಮೇಲೆ ಸಂಪುಟ ಪುನಾರಚನೆಗೆ ಒತ್ತಡವನ್ನು ಹೇರುತ್ತೆ. ಅಂದರೆ ಸಂಪುಟ ಪುನಾರಚನೆಯ ಭರವಸೆ ಸಿಕ್ಕರೆ ನಾಯಕತ್ವ ಬದಲಾವಣೆಯ ಪ್ರಶ್ನೆ ನೇಪಥ್ಯಕ್ಕೆ ಸರಿದೆ. ಅದು ಬಹುಮುಖ್ಯವಾಗಿ ಇದು ಇವರ ಉದ್ದೇಶ ಆಗಿದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಬೆಂಬಲಿಗರಲ್ಲಿ ಮತ್ತು ಅಹಿಂದ ಸಮುದಾಯದಲ್ಲಿ ಒಂದು ಆತಂಕ ಇದೆ. ಸಿದ್ದರಾಮಯ್ಯನವರ ಒಳಗಡೆ ಇರುವಂತಹ ಹೋರಾಟದ ಮನೋಭಾವ ಕಡಿಮೆ ಆಗಿದೆಯಾ? ಹೋರಾಟ ಮಾಡಲ್ವ ಅವರು? ಇದ್ದಕ್ಕಿದ್ದಾಗ ಅವ್ರು ಬಿಟ್ಟು ಹೋಗ್ಬಿಡ್ತಾರ?
ಅವರು ಬಿಟ್ಟು ಹೋಗ್ಬಿಡ್ತಾರೆ ಅಂತ ವಾತಾವರಣವನ್ನು ಸೃಷ್ಟಿಸುವುದಕ್ಕೆ ಅವರ ಸುತ್ತಮುತ್ತಲ ಇದ್ದವರೇ ಟ್ರೈ ಮಾಡ್ತಾರೆ. ಅಲ್ಲಿ ರಾಜಣ್ಣ ಒಬ್ಬರು. ಅವರು ಪದತ್ಯಾಗಕ್ಕೆ ಸಿದ್ಧ ಅನ್ನುವ ಮಾತನ್ನು ಹೇಳುವ ಮೂಲಕ ಸಿದ್ದರಾಮಯ್ಯನವರ ಬೆಂಬಲಿಗರನ್ನ ಎಮೋಷ್ನಲಿ ಗಟ್ಟಿಗೊಳಿಸುವ, ಆ ಬೆಂಬಲವನ್ನು ಕ್ರೋಢೀಕರಿಸುವ ಕೆಲಸವನ್ನು ರಾಜಣ್ಣ ಅವರು ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಅದರ ಜೊತೆಗೆ ಅವರು ಇರುವ ಮೌನ ಇದೆಯಲ್ಲ, ಅದು ಹಲವು ಪ್ರಶ್ನೆಗಳನ್ನು ಕಾಂಗ್ರೆಸ್ಸಿಗರೇ ಹುಟ್ಟಾಕಿದೆ. ಆ ಮೌನದಲ್ಲಿ ಅವರು ಯಾರೂ ಕೂಡ ಈಗ ಮನ ಬಿಚ್ಚಿ ಮಾತಾಡ್ತಾ ಇಲ್ಲ. ಮೊದಲಾಗಿರಲಿಲ್ಲ ಅವರು 2013ರಲ್ಲಿ ಏನು ಮುಖ್ಯಮಂತ್ರಿ ಅವರು ಅವತ್ತಿದ್ದ, ಅವರ ಆಪ್ತ ವಲಯದಲ್ಲಿ ಕೂತರೆ ಏನೋ ಮಾರ್ ದೋತು ಕೂಡ ಅಂತಾರಲ್ಲ, ಆ ರೀತಿ ಇದ್ದವರು ಹೇಳೋದಕ್ಕೆ ಯಾವುದಕ್ಕೂ ಹಿಂದೆ ಮುಂದಿರಲಿಲ್ಲ. ಆದರೆ ಇತ್ತೀಚೆಗೆ ಅವರು ಮೌನವಾಗಿರುವುದು ಕೂಡ ಹಲವು ಪ್ರಶ್ನೆಗಳನ್ನು ಉಂಟಾಗಿದೆ. ಯಾಕೆ ಅವರು ಮಾತನಾಡ್ತಾ ಇಲ್ಲ? ಅದಕ್ಕಿರುವ ಕಾರಣ ಒಳಗಡೆ ಏನೋ ಸ್ಟ್ರಾಟಜಿ ವರ್ಕೌಟ್ ಮಾಡ್ತಿದ್ದಾರೆ, ಪ್ಲ್ಯಾನ್ ಮಾಡ್ತಿದ್ದಾರೆ, ಅಥವಾ ಸಾಕಪ್ಪ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಮನಸ್ಥಿತಿ. ಇಂಥ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ನಡೀತಿವೆ. ಆದರೆ ಬಿಟ್ಟು ಹೋಗುವುದು ಕೂಡ ಸಿದ್ದರಾಮಯ್ಯ ಅಷ್ಟು ಈಸಿ ಅಲ್ಲ, ಅಥವಾ ಸಿದ್ದರಾಮಯ್ಯವ್ರು ಕಳಿಸೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅವರ ಹಿಂದಿರುವ ಅಹಿಂದ ಸಮುದಾಯ. ಆ ಶಕ್ತಿ ಇದೆಯಲ್ಲ, ಆ ಶಕ್ತಿ ಸಿದ್ದರಾಮಯ್ಯನವರು ಮುನ್ನಡೆಸಬೇಕು ಹೊರತು ಅವರು ಸ್ವತಂತ್ರವಾಗಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋದು ಕಷ್ಟ. ಅದಕ್ಕಾಗಿ ಶಾಸಕರ ಗುಂಪು ದೆಹಲಿಗೆ ಹೊರಟೆ ನಿಂತಿದೆ. ಇನ್ನೂ ಕೆಲವು ಶಾಸಕರು ದೆಹಲಿಗೆ ಹೋಗ್ಬೋದು. ಇದು ಪ್ರಾರಂಭ ಆದರೆ ಡಿ.ಕೆ. ಶಿವಕುಮಾರ್ ಅವರು ಅವ್ರ ಬೆಂಬಲಿಗನ್ನು ಕಳಿಸ್ಬೋದು. ಅದರ ಜೊತೆಗೆ ಇನ್ನೊಂದು ಮಾತು ಕೇಳ್ತಾ ಇದೆ, ಸಹಿ ಸಂಗ್ರಹಣೆ ಕೂಡ ಪ್ರಾರಂಭ ಆಗ್ಬೋದು ಮೇ ತಿಂಗಳಲ್ಲಿ. ಸೊ ಬೆಂಬಲಿಗರ ಸಹಿ ಸಂಗ್ರಹಣ, ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರುವುದು, ಒಂದು ರೀತಿ ಮೇ ಕ್ರಾಂತಿಯ ಎಲ್ಲ ಲಕ್ಷಣಗಳು ಕಾಣ್ತವೆ ಕಾಂಗ್ರೆಸ್. ಈ ಮೇ ಕ್ರಾಂತಿ ಅನ್ನೋದು ಇದೆಯಲ್ಲ, ಇದು ಪರಿಣಾಮ ಏನು? ಈ ಕ್ರಾಂತಿ ಅನ್ನುವುದು ಕಾಂಗ್ರೆಸ್ನ ದುರ್ಬಲಗೊಳಿಸುವ ಕೆಲಸ ಆಗುತ್ತೋ ಅಥವಾ ಕಾಂಗ್ರೆಸ್ಸನ್ನು ಶಕ್ತಿಗೊಳಿಸೋ ಕೆಲಸ ಆಗುತ್ತೋ, ಕಾಂಗ್ರೆಸ್ ತನ್ನ ವೋಟ್ ಬೇಸನ್ನು ಉಳಿಸ್ಕೊಳ್ಳುತ್ತೋ ಕಳಿಸ್ಕೊಳ್ಳುತ್ತೋ, ಈಗ ಹಲವು ಪ್ರಶ್ನೆಗಳಿವೆ. ಆದ್ದರಿಂದ ಈ ಒಂದು ಮೇ ಕ್ರಾಂತಿಗಾಗಿ ಎಲ್ಲರೂ ಕಾಯುವ ಕಾಲ ಬಂದಿದೆ. ಆ ಕ್ರಾಂತಿಗಾಗಿ ನೋಡೋಣ ಏನಾಗುತ್ತೆ. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಮತ್ತೆ ಹಾಜರಾಗ್ತೀನಿ. ಇನ್ನೂ 3 ಸುದ್ದಿಗಳು ವಿಶ್ಲೇಷಣೆ ತೆಗೆದುಕೊಂಡ್ಬಿಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ಕಾರ.